ನಮಸ್ಕಾರ. ಸಂವಿಧಾನ ಭಾಗ 2ರ ಘಟಕ 5ರ ಇನ್ನೊಂದು ವಿಷಯ ಸಂವಿಧಾನದ ತಿದ್ದುಪಡಿ ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೀನಿ. ಈ ಸಂವಿಧಾನ ಒಂದ್ಸಲ ತನ್ನನ್ನು ತಾನು ಬರ್ಕೊಂಡ ನಂತರ ಅಥವಾ ಸಂವಿಧಾನವನ್ನು ಕರಡು ಸಮಿತಿ ರಚಿಸಿದ ನಂತರ ಸಂವಿಧಾನದಲ್ಲೇ ಒಂದು ಪ್ರಾವಧಾನವನ್ನು ನಾವು ಮಾಡಿದ್ದೀವಿ. ಅಂದರೆ ಅದೇ ಸಂವಿಧಾನದಲ್ಲಿ ಇರ್ತಕ್ಕಂತಹ ಎಲ್ಲ ಅನುಸೂಚಿಗಳನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ನಾವು ಸಂಸತ್ತಿಗೆ ನೀಡಿದ್ದೀವಿ. ಇದು ವಿಧಾನಮಂಡಲಕ್ಕೆ ಇರುವಂತಹ ಅಧಿಕಾರ ಅಲ್ಲ, ಕೇವಲ ಸಂಸತ್ತಿಗೆ ಇರುವಂತಹ ಅಧಿಕಾರ. ಈ ಅಧಿಕಾರವನ್ನು ಕೊಡುವುದಕ್ಕೆ ಕಾರಣಗಳಿದ್ದಾವೆ, ಹಲವಾರು ಕಾರಣಗಳಿದ್ದಾವೆ. ಈ ಸಂವಿಧಾನದ ತಜ್ಞರು ಹೇಳ್ತಾರೆ, ಒಂದು ಸಂವಿಧಾನದ ಆಯುಷ್ಯ 19 ವರ್ಷ ಮಾತ್ರ ಅಂತ. ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಕಾನೂನನ್ನು ನೀವು ಮಾಡಿದರೂ ಕೂಡ ಸಮಾಜ ಕಾಲಘಟ್ಟದಂತೆ ಸಮಾಜ ಬದಲಾವಣೆ ಆಗ್ತಿರ್ತದೆ, ಸಮಯಕ್ಕೆ ತಕ್ಕಂತೆ ಬದಲಾವಣೆಗಳು ನಡೀತಾ ಇರ್ತವೆ. ನೀವು ಮಾಡಿದಂತಹ ಒಂದು ಕಾನೂನು ಅದು ಮೂಲ ಕಾನೂನು, ಇಟ್ಸ್ ಎ ಫಂಡಮೆಂಟಲ್ ಲಾ. ಗ್ರಂಡ್ ನಾರ್ಮ್ ಅಂತ ಹೇಳ್ತಾರೆ. ಕೆಲ್ಸನ್ಸ್ ಕಾನ್ಸೆಪ್ಟ್ ಈಸ್ ದೇರ್ in which they call it as a grand norm, means the apex law, and the apex law goes on becoming obsolete if it is not helping the people's need. Then there will be a revolt, and that revolt will be something converted into the revolution. ಅದು ಆಗಬಾರ್ದು ಅಂತಂದರೆ ನಾವು ನಮ್ಮ ಸಂವಿಧಾನದ ಪ್ರಾವಧಾನಗಳಲ್ಲಿ ಸಂವಿಧಾನವೂ ಕೂಡ ಒಂದು ಜೀವಿಸುವ ವಸ್ತುವಿನ ಥರ ಅದು ಇರಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಇಟ್ಸ್ ಎ ಲಿವಿಂಗ್ ಆರ್ಗನಿಸಮ್. ದಿ ಕಾನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಸ್ಟ್ಯಾಟಿಕ್, ಇಟ್ ಹ್ಯಾಸ್ ಟು ಬಿ ಡೈನಮಿಕ್. ಇಟ್ ಹ್ಯಾಸ್ ಟು ಚೇಂಜ್ ಇಟ್ ಸೆಲ್ಫ್ ವಿತ್ ದ ಚೇಂಜಿಂಗ್ ಟೈಮ್ ಆ್ಯಂಡ್ ಚೇಂಜಿಂಗ್ ನೀಡ್ಸ್ ಆಫ್ ದ ಸೊಸೈಟಿ ಅನ್ನೋದನ್ನು ನಾವು ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತಂದರೆ ಅದು ನಿಮಗೆ ಅನುಚ್ಛೇದ 368ರಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. In other words, we have got a power that all the articles of the Constitution, including the preamble, can be amended ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಆದರೆ ಈ ಅಮೆಂಡ್ ಮಾಡುವಂತಹ, ತಿದ್ದುಪಡಿ ಮಾಡುವಂತಹ ವ್ಯವಸ್ಥೆಗೆ ಒಂದು ಇತಿಮಿತಿ ಇರಬೇಕು ಅಂತಕ್ಕಂಥದ್ದೂ ಒಂದು ವಾದ. ಏನು ಇತಿಮಿತಿ ಇರಬೇಕು ಅಂತಕ್ಕಂಥ ವಾದ ಅಂತಂದರೆ, ನೀವು ತಿದ್ದುಪಡಿ ಮಾಡುವ ನಿಮ್ಮ ವೀರಾವೇಶದಲ್ಲಿ ಈ ಸಂವಿಧಾನ ಬೇಡ, ನಾವು ಹೊಸದೇ ಮಾಡ್ತೀವಿ ಅನ್ನೋದಕ್ಕೆ ನಮ್ಮಲ್ಲಿ ಪ್ರಯೋಜನ ಇಲ್ಲ. There must always remain what is the concept or principle that is available in the Constitution. ಅಂದರೆ ಸಂವಿಧಾನದಲ್ಲಿ ಮೂಲವಾದಂತಹ ಸಂವಿಧಾನದ ಉದ್ದೇಶ, ತತ್ವ ಏನಿದೆಯಲ್ಲ ಅದು ಹಾಗೇ ಇರಬೇಕು. ಹಾಗಿದ್ಕೊಂಡು ನೀವು ತಿದ್ದುಪಡಿ ಮಾಡಿ ಅಂತಕ್ಕಂಥದ್ದು ಸೆಟಲ್ಡ್ ಲಾ. ಇಟ್ ಈಸ್ ಎ ಸೆಟಲ್ಡ್ ಲಾ. ದಟ್ ಈಸ್ ದಿ ಕಾನ್ಸೆಪ್ಟ್ ವಿ ಆರ್ ಫಾಲೋಯಿಂಗ್. ಆದ್ದರಿಂದ 76 ವರ್ಷಗಳು ಕಳೆದರೂ ಕೂಡ ನಾವು ಏನಾಗಿದ್ದೀವಿ ಅಂದರೆ ನಮ್ಮ ಇದೇ ಸಂವಿಧಾನದಲ್ಲಿ ನಾವು ಮುಂದುವರಿತಾ ಇದ್ದೀವಿ ಮತ್ತು ಪ್ರಗತಿಪರ ರೀತಿಯಲ್ಲಿ ಮುಂದುವರಿತಾ ಇದ್ದೀವಿ ಅನ್ನೋದು ಹೆಮ್ಮೆಯ ಸಂಗತಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಅಂತ ಹೇಳ್ತೀನಿ. ಸೊ ದಿಸ್ ಆರ್ಟಿಕಲ್ 368 ಈಸ್ ದಿ ಆರ್ಟಿಕಲ್ ವಿಚ್ ಪ್ರೊವೈಡ್ಸ್ ಫಾರ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. In this article, I am going to discuss these points in detail. For the point of view of examination, these are all the points that are very important. What do you understand by introduction? Already I have given you the introduction. That is one of the, ಈಗೇನು ನಾನು ಮಾತಾಡಿದ್ದೀನಿ ಇದನ್ನೇ ನೀವು ಪೀಠಿಕೆಯಾಗಿ ಬರಿಬೋದು, ಏನು ತಪ್ಪಿಲ್ಲ. ಆಮೇಲೆ ಅಮೆಂಡ್ಮೆಂಟ್ಗಳಲ್ಲಿ ಎಷ್ಟು ಪ್ರಕಾರಗಳು ಮತ್ತು ಈ ಒಂದು ತಿದ್ದುಪಡಿಯನ್ನು ಯಾವ್ಯಾವ ರೀತಿಯಲ್ಲಿ ಮಾಡುವಂತಹ ಪದ್ಧತಿ ಏನು, how it can be done. Then provisions requiring ratifications by states. ಕೆಲವೊಂದು ಸಂದರ್ಭಗಳಲ್ಲಿ ಕೇವಲ ಸಂಸತ್ ಅಷ್ಟೇ ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯಗಳ ಒಪ್ಪಿಗೆಯೂ ಬೇಕಾಗ್ತದೆ. ಅಂತಹ ಸಂದರ್ಭಗಳೇನು ಮತ್ತು ಕೆಲವೊಂದು ಪ್ರಮುಖ ಕೇಸುಗಳು, 3 ಪ್ರಕರಣಗಳನ್ನು ನಾನು ನಿಮ್ಮೊಂದಿಗೆ ಚರ್ಚಿಸ್ತೀನಿ. ಇದರಲ್ಲಿ 3 ಪ್ರಕರಣಗಳು, ಪ್ರಕರಣ ಹೇಳೋದಾದರೆ ಕೇಶವಾನಂದ ಭಾರತಿ ಮಾಡ್ತೀನಿ, ಅದರ ನಂತರ ಇಂದಿರಾ ಗಾಂಧಿ, ರಾಜನಾರಾಯಣ್ ಮತ್ತು ಮಿನರ್ವಾ ಮಿಲ್ ಪ್ರಕರಣ. ಈ 3 ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವವನ್ನು ಪಡ್ಕೊಳ್ತವೆ. ಈವನ್ ವಾಮನ್ ರಾವ್ ಕೂಡ ಹೇಳ್ಬೋದು ನಾವು. ಬಟ್ 3 ಪ್ರಕರಣಗಳನ್ನು ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು
ನೋಡಬೇಕಾಗ್ತದೆ. ಅದು ಅಲ್ಲದೆ ಮೂಲ ಸಿದ್ಧಾಂತ, ಕೇಶವಾನಂದ ಭಾರತಿ ನಾವು ಡಿಸ್ಕಸ್ ಮಾಡಿದರೆ ಮೂಲ ಸಿದ್ಧಾಂತವನ್ನು ನಾವು ಚರ್ಚೆ ಮಾಡಿದ ಹಾಗೆ ಯಾವ ಮೂಲ ಸಿದ್ಧಾಂತ ಅನ್ನೋದನ್ನು ನಾವು ನೋಡೋಣ. ಇದರೊಂದಿಗೆ ಕನ್ಕ್ಲೂಡಿಂಗ್ ಪಾರ್ಟ್ಸ್ ಒಂದನ್ನು ಹೇಳ್ತೀನಿ, ಇಲ್ಲಿ ನಿಮಗೆ ರಿಮೈಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾರು ನನ್ನ ಬೇಸಿಕ್ ಸ್ಟ್ರಕ್ಚರ್ ವಿಡಿಯೋ ನೋಡಿದಿರೋ, ಹೂ ಹ್ಯಾಸ್ ಅಬ್ಸರ್ವ್ಡ್ ಆಲ್ರೆಡಿ ಆರ್ ವ್ಯೂಡ್ ಆಲ್ರೆಡಿ ಮೈ ವಿಡಿಯೋ ಆನ್ ದಿ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ, ಅಂದರೆ ಮೂಲ ಸ್ವರೂಪ ತತ್ವದ ವಿಡಿಯೋನ ನೀವು ನೋಡಿದರೆ ಇದನ್ನೇನು ನೋಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಲಾಜಿಕಲಿ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇಟ್ ಹಿಯರ್ ಮೈ ಮೇನ್ ಆಬ್ಜೆಕ್ಟಿವ್ ಈಸ್ ಆರ್ಟಿಕಲ್ 368. ದೇರ್ ಮೈ ಮೇನ್ ಆಬ್ಜೆಕ್ಟಿವ್ ವಾಸ್ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ. ಲೈಕ್ ದಿಸ್ ಐ ಹ್ಯಾವ್ ಡನ್. So here I am going in this approach, and let us move forward. Introduction. Article 368 of the Indian Constitution deals with procedure for amending the Constitution. It gives the Parliament the power to amend the Constitution by way of addition, variation or repeal of any provision. Nodi, we can add a new article. When our constitution was there, our articles were 395 total articles, and today it has, I think, crossed more than around 440, around 420 or 440, whatever it has crossed. Another nenpitko. So addition is possible. Variation, the article can be changed, varied. We have changed our preamble. Secular, socialist words were not there, we have added them. Variation. We can repeal the articles. There are so many examples where we have repealed the articles. ಅನುಚ್ಛೇದಗಳನ್ನು ನಾವು ರಿಪೀಲ್ ಮಾಡಿದಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. Of any provision means from article 1 to 395. 1 to 395 we can do this. Again, our last article is 395 only. Any addition what we will do, we'll do it as 329A, 21A, like that. A, B, C, D we will add in addition. However, the last article will be 395 ಅಂತಕ್ಕಂಥದ್ದನ್ನು ಈ ಒಂದು ಹೇಳ್ತಾ ಇವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದರಲ್ಲಿ? ಅನುಚ್ಛೇದ 368ರಲ್ಲಿ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಈಗ ಮಾಡುವಂತಹ ಅದರ ತಿದ್ದುಪಡಿಗಳಲ್ಲಿರುವಂತಹ ಪ್ರಕಾರಗಳು ಅಥವಾ ತಿದ್ದುಪಡಿಯನ್ನು ಮಾಡುವಂತಹ ಪ್ರಕಾರಗಳು ಯಾವ ಥರ ಇರ್ತದೆ ಅಂತ ನಾವು ನೋಡೋದಾದರೆ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ತಿದ್ದುಪಡಿಯಲ್ಲಿ ವಿಧಗಳು. ಒಂದನ್ನು ನಾವೇನು ಮಾಡ್ಬೋದು, ಸಿಂಪಲ್ ಮೆಜಾರಿಟಿಯಿಂದ ಮಾಡ್ಬೋದು, ಇನ್ನೊಂದನ್ನು ಸ್ಪೆಷಲ್ ಮೆಜಾರಿಟಿಯಿಂದ ಮಾಡ್ಬೋದು, ಮತ್ತು ರ್ಯಾಟಿಫಿಕೇಷನಿಂದ ಮಾಡ್ಬೋದು. ನೋಡಿ, ಒಂದು ರಾಜ್ಯಗಳ ಗಡಿಗಳನ್ನು ಈ ರೀತಿ ಚೇಂಜ್ ಮಾಡುವಂತಹ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ವಿಲ್ ಡೂ ಇಟ್ ಬೈ ಸಿಂಪಲ್ ಮೆಜಾರಿಟಿ. ಅದನ್ನು ನಾವು ಸಂವಿಧಾನ ತಿದ್ದುಪಡಿ ಅಂತಲೇ ಹೇಳೋದಿಲ್ಲ. ವಿ ವಿಲ್ ನಾಟ್ ಕ್ಯಾಟಗರೈಸ್ ದೆಮ್. ಈಗ ರಾಜ್ಯದ ಹೆಸರನ್ನು ಬದಲಾಯಿಸುವುದು, ಒಂದು ರಾಜ್ಯವನ್ನು 2 ರಾಜ್ಯವಾಗಿ ಮಾಡುವುದು, ಈ ರೀತಿಯಾದಂತಹ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತೀವಲ್ವಾ, ಅದು ತಿದ್ದುಪಡಿ ಮಾಡಿದ ಹಾಗೆ. ಆದರೆ ಅದು ಅನುಚ್ಛೇದ 368ರ ತಿದ್ದುಪಡಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ವಿ ವಿಲ್ ನಾಟ್ ಕಾಲ್ ಇಟ್ ಆಸ್. ಅದನ್ನು ನಾವೇನು ಮಾಡ್ತೀವಿ, ಸಾಧಾರಣ ಬಹುಮತದಿಂದ ಮಾಡ್ತೀವಿ. ಆದರೆ ಸಂವಿಧಾನದ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡುವುದಾದರೆ ನಾವು ಸ್ಪೆಷಲ್ ಮೆಜಾರಿಟಿಯಲ್ಲೇ ಮಾಡಬೇಕಾಗತ್ತೆ. ಮೊದಲದು ಸಾದಾ ಅಂದರೆ ಸಾಮಾನ್ಯ ಬಹುಮತದಲ್ಲಿ ಇತ್ತು. ಈಗ ಮಾತ್ರ ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ 44ನೇ ತಿದ್ದುಪಡಿಯ ನಂತರ ನಾವೇನು ಮಾಡಿದ್ದೀವಿ, ಸ್ಪೆಷಲ್ ಮೆಜಾರಿಟಿಯಿಂದನೇ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಆಮೇಲೆ ಮೂರನೇದು ಬೈ ಸ್ಪೆಷಲ್ ಮೆಜಾರಿಟಿ ವಿತ್ ರೆಟಿಫಿಕೇಶನ್ ಬೈ ಹಾಫ್ ಆಫ್ ದ ಸ್ಟೇಟ್ಸ್, ಅರ್ಧದಷ್ಟು ರಾಜ್ಯಗಳು. ಯಾವ ವಿಷಯದಲ್ಲಿ ರಾಜ್ಯದ ಹಕ್ಕಿನ ಪ್ರಶ್ನೆ ಬರ್ತದೆ, ರಾಜ್ಯಗಳ ಹಕ್ಕಿನ ಪ್ರಶ್ನೆ ಬರ್ತದೆ, ಅಥವಾ ರಾಜ್ಯಗಳ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡ್ತದೆ, ಅಥವಾ ಸುಪ್ರೀಂ ಕೋರ್ಟಿನ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡ್ತದೆ, ಅಥವಾ ನೀವು ಅನುಚ್ಛೇದ 368ನ್ನೇ ಬದಲಾವಣೆ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ರೆ, ಅಂತಹ ಸಂದರ್ಭದಲ್ಲಿ ಈ ಸ್ಪೆಷಲ್ ಮೆಜಾರಿಟಿ ಅಷ್ಟೇ ಸಾಕಾಗೋದಿಲ್ಲ. ಅದರ ಜೊತೆಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು, ಅಟ್ಲೀಸ್ಟ್ ಅರ್ಧದಷ್ಟು ರಾಜ್ಯಗಳು ಅದನ್ನು ಒಪ್ಪಿಗೆ ಕೊಡಬೇಕು. ಒಟ್ಟಾಗ ಅದು ಸಂವಿಧಾನ ತಿದ್ದುಪಡಿ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಕೇವಲ ತಿದ್ದುಪಡಿಯಿಂದ ಆಗಲಿಲ್ಲ, ಸಂಸತ್ತಿನ ತಿದ್ದುಪಡಿಯಿಂದ ಆಗಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಅರ್ಧದಷ್ಟು ರಾಜ್ಯಗಳು ಅದನ್ನು ಒಪ್ಕೊಂಡಾಗ GST ಏನಾಯಿತು, ಸಂವಿಧಾನ ತಿದ್ದುಪಡಿಯಾಗಿ ಹೊರಬರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಈಸ್ ಅಬೌಟ್ ದಿ ಟೈಪ್ಸ್. ದೆನ್ ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್, ಹೌ ದಿ ಅಮೆಂಡ್ಮೆಂಟ್ ಈಸ್ ಡನ್. ಅಮೆಂಡ್ಮೆಂಟ್ಸ್ ಮೆಜಾರಿಟಿ ವೈಸ್ ಅದರ ಯಾವ ವಿಧಗಳು ಅಂತ ನಾವು ನೋಡಿದ್ವಿ. ಅದು ಅಲ್ಲದೆ
ಅದು ಪದ್ಧತಿ ಹೇಗೆ ಅಮೆಂಡ್ಮೆಂಟ್ ಮಾಡುವಂಥದ್ದನ್ನು ನೋಡಿದ್ರೆ ಎನ್ ಅಮೆಂಡ್ಮೆಂಟ್ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಇನ್ ಈದರ್ ಹೌಸ್ ಆಫ್ ಪಾರ್ಲಿಮೆಂಟ್. ನೋಡಿ, ಇದನ್ನು ಯಾವುದೇ ಸಂಸತ್ತಿನ ಯಾವುದೇ ಸದನದಲ್ಲಿ ಅದನ್ನು ನಾವೇನು ಮಾಡ್ಬೋದು, ಮಂಡಿಸಬಹುದು. ಬಟ್ ನಾಟ್ ಇನ್ ಸ್ಟೇಟ್ ಲೆಜಿಸ್ಲೇಚರ್. ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ವಿಧಾನ ಮಂಡಲ ಅಂದರೆ ರಾಜ್ಯ ವ್ಯವಸ್ಥೆಗೆ ಈ ಅಧಿಕಾರ ಇಲ್ಲ. ನೋ, ಪಾರ್ಲಿಮೆಂಟರಿ 368 ಈಸ್ ನಾಟ್ ಅಪ್ಲಿಕೇಬಲ್. ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಪಾರ್ಲಿಮೆಂಟ್. ಸಂಸತ್ತು ಮಾತ್ರ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ಬೋದು. ರಾಜ್ಯ ವಿಧಾನಮಂಡಲಗಳಿಗೆ ಈ ಅಧಿಕಾರ ಇಲ್ಲ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಇಟ್ ಮಸ್ಟ್ ಬಿ ಪಾಸ್ಡ್ ಬೈ ಎ ಸ್ಪೆಷಲ್ ಮೆಜಾರಿಟಿ. ಅದನ್ನ ಹೇಳಿದ್ನಲ್ಲ ನಾನು ಹಿಂದಿನ ಇದರಲ್ಲಿ ನಿಮಗೆ ಹೇಳಬೇಕಾದ್ರೆ ನಾನು ಇಲ್ಲೇನು ಹೇಳಿದೆ, ಈ ಸಿಂಪಲ್ ಮೆಜಾರಿಟಿ ಕೇವಲ ಕೆಲವು ವಿಷಯದಲ್ಲಿ ಈ ರಾಜ್ಯಗಳಲ್ಲಿ ರಾಜ್ಯದ ಏನು ಗಡಿ ಅಥವಾ ವಿಂಗಡಣೆ ಇವೆಲ್ಲ ಮಾಡುವಂತಹ ವಿಚಾರದಲ್ಲಿ ಮಾತ್ರ ಅದು ಕೂಡ ಸಂವಿಧಾನ ತಿದ್ದುಪಡಿ ಆಗುತ್ತೆ. ಆದರೆ ಅದನ್ನು ನಾವು ಅನುಚ್ಛೇದ 368 ಅಡಿಯಲ್ಲಿ ತರೋದಿಲ್ಲ. ಆದ್ದರಿಂದ ಅನುಚ್ಛೇದ 368 ಅಡಿಯಲ್ಲಿ ಬರ್ತಕ್ಕಂತಹ ತಿದ್ದುಪಡಿಗಳು ಇವೆರಡು ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅದಾದ ನಂತರ ಈ ಮೆಜಾರಿಟಿ ಪ್ರಶ್ನೆ ಬಂದಾಗ ಇಟ್ ಮಸ್ಟ್ ಬಿ ಪಾಸ್ಡ್ ಬೈ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಅಂತಂದ್ರೆ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಪ್ಲಸ್ ಮೋರ್ ದ್ಯಾನ್ 50% ಆಫ್ ದ ಟೋಟಲ್ ಸ್ಟ್ರೆಂತ್. ಏನು ಹೀಗಂದ್ರೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿಸ್? ಸಿ, ಇನ್ ಅವರ್ ಪಾರ್ಲಿಮೆಂಟ್, ಇಫ್ ವಿ ಟೇಕ್ ಲೋಕಸಭಾ, in Lok Sabha there are 542 members, let us assume 42 or 43. So its majority is 273. 273 is majority. Supposing if let us assume that there are 300 people present and voting, 2/3 means 200. 2/3 majority means 200. Even if 2/3 majority is there, if the total voting strength doesn't cross 273, then bill cannot be passed. ಇದು ಎರಡನ್ನೂ ಸೇರಿದರೆ ನಾವು ಈ ವ್ಯವಸ್ಥೆಗೆ ಏನಂತೀವಿ, 273ಗಿಂತ ಜಾಸ್ತಿನೇ ಏನು ಮಾಡಬೇಕು, ಸದಸ್ಯರು ಇದನ್ನು ಪಾಸ್ ಮಾಡಬೇಕು. ಇದಕ್ಕೆ ನಾವು ಏನಂತೀವಿ, ವಿಶೇಷ ಬಹುಮತ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ವಿಶೇಷ ಬಹುಮತ, ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ ಅಂಥೇಳಿ ಈ ವಿಷಯದಲ್ಲಿ ಹೇಳ್ತೀವಿ. ಸ್ಪೆಷಲ್ ಮೆಜಾರಿಟಿ ಮೀನಿಂಗ್ ಈಸ್ ದಿಸ್. ಅಲ್ಲಿ ಇದ್ದು ವೋಟ್ ಹಾಕುವಂಥವರಲ್ಲಿ 3/2 ಇರಬೇಕು. ಅಲ್ಲದೆ ಒಟ್ಟು ಮತಗಳ ಸಂಖ್ಯೆ, ಬಿದ್ದಂತಹ ಮತಗಳ ಸಂಖ್ಯೆ, ಪರವಾದ ಮತಗಳು ಎಷ್ಟಿರಬೇಕು, ಕನಿಷ್ಠ ಅರ್ಧಕ್ಕಿಂತ ಜಾಸ್ತಿ ಇರಬೇಕು. ಟೋಟಲ್ ಸ್ಟ್ರೆಂತಿನ ಒಟ್ಟು ಸದಸ್ಯರ ಸಂಖ್ಯೆಗೆ ನಾವು ಹೋಲಿಸಿದಾಗ ಅದು ಅರ್ಧಕ್ಕಿಂತ ಜಾಸ್ತಿ ಇರಬೇಕು. ದಟ್ ಈಸ್ ಫಸ್ಟ್ ಪಾಯಿಂಟ್. ದಟ್ ಈಸ್ 50%. ದಿಸ್ ಈಸ್ 50% ಪ್ರಿನ್ಸಿಪಲ್. ದಿಸ್ ಈಸ್ 2/3 ಪ್ರಿನ್ಸಿಪಲ್. ಎರಡೂ ಅಪ್ಲೈ ಆಗಬೇಕು. ಅಪ್ಲೈ ಆದರೆ ಅದಕ್ಕೆ ನಾವೇನು ಹೇಳ್ತೀವಿ, ವಿಶೇಷ ಮೆಜಾರಿಟಿ ಅಂತ ಹೇಳಿ. ದಿಸ್ ಈಸ್ ಸ್ಪೆಷಲ್ ಮೆಜಾರಿಟಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಇಸ್ ವಾಟ್ ಈಸ್ ಸ್ಪೆಷಲ್ ಮೆಜಾರಿಟಿ. ದೆನ್ ಫಾರ್ ಸರ್ಟನ್ ಪ್ರೊವಿಷನ್ಸ್, ratification by 50% of the state is required. No role of the president in veto. He must give assent. ನೋಡಿ, ಎರಡೂ ಸದನಗಳು ಸಹಿ ಮಾಡಿದ ನಂತರ, ಎರಡೂ ಸದನಗಳು ಒಪ್ಪಿದ ನಂತರ, ಇದೇ ತೆರನಾಗಿ ಅದು ಲೋಕಸಭೆ ಅಷ್ಟೇ ಅಲ್ಲ, ರಾಜ್ಯಸಭೆಯಲ್ಲೂ ಒಪ್ಪಿಗೆ ಆಗಬೇಕು. ಎರಡೂ ಸದನಗಳಲ್ಲಿ ಒಪ್ಪಿಗೆ ಆಗಬೇಕು. ಅಲ್ಲಿಯೂ ಕೂಡ ಇದೇ ಪದ್ಧತಿ, ಏನು ಸ್ಪೆಷಲ್ ಮೆಜಾರಿಟಿ ಪದ್ಧತಿಯಿಂದನೇ ಅದು ಅಪ್ರೂವ್ ಆಗಬೇಕು. ಆಮೇಲೆ ಎರಡೂ ಸದನದಲ್ಲಿ ಅಪ್ರೂವ್ ಆದ ನಂತರ ಆ ವಿಷಯ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದರೆ ಮತ್ತೆ ಅರ್ಧದಷ್ಟು ರಾಜ್ಯಗಳು ಏನು ಮಾಡಬೇಕು, ಅದಕ್ಕೆ ಒಪ್ಪಿಗೆ ಕೊಡಬೇಕು. ಇಲ್ಲದೆ ಹೋದ ಸಂದರ್ಭದಲ್ಲಿ ಎರಡು ಸದನದ ಮೆಜಾರಿಟಿ ಸಾಕಾಗ್ತದೆ, ವಿಶೇಷ ಮೆಜಾರಿಟಿ, ವಿಶೇಷ ಬಹುಮತ ಸಾಕಾಗ್ತದೆ. ಅದು ಆದಮೇಲೆ ಪ್ರೆಸಿಡೆಂಟ್ ಹೋಗುತ್ತೆ, ರಾಷ್ಟ್ರಪತಿಗೆ ಹೋಗುತ್ತೆ. ರಾಷ್ಟ್ರಪತಿ ಅದನ್ನು ಸಹಿ ಮಾಡಲೇಬೇಕು. ರಾಷ್ಟ್ರಪತಿ ಅದನ್ನು ಒಪ್ಪಿಕೊಳ್ಳೇಬೇಕು. ಅಲ್ಲಿ ರಾಷ್ಟ್ರಪತಿ ನೀವು ರೀಕನ್ಸಿಡರ್ ಮಾಡ್ರಿ ಅಂತ ವಾಪಸ್ ಕಳ್ಸೋಕ್ಕೆ ಪ್ರಯೋಜನ ಇಲ್ಲ, ವೀಟೋಗೆ ಪ್ರಯೋಜನ ಇಲ್ಲ, ಪೆಂಡಿಂಗ್ ಇಟ್ಕೊಳ್ಳೋಕೆ ಪ್ರಯೋಜನ ಇಲ್ಲ. ಹಿ ಮಸ್ಟ್ ಅಸೆಂಟ್ ಟು ದ್ಯಾಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ದಿಸ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಪ್ರೊಸೀಜರ್. ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ, ನಾನು ವಾಟ್ ಎವರ್ ಐ ಆಮ್ ರೈಟಿಂಗ್ ಹಿಯರ್ ಈಸ್ ದಿ ಲೇಟೆಸ್ಟ್ ಪೊಸಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್.
ಲೇಟೆಸ್ಟ್ ಪೊಸಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದರ ಮಧ್ಯದಲ್ಲಿ ಸಾಕಷ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೂ ಮತ್ತು ಸಂಸತ್ತಿಗೂ ಸಾಕಷ್ಟು ಟಸಲ್ಸ್ ಇದ್ದಾವೆ. ಅವುಗಳನ್ನ ಕೇಸ್ ಲಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿವರಣೆಯೊಂದಿಗೆ ಮುಂದೆ ಹೋಗ್ತಾ ಇದ್ದೀನಿ. ನಾವು ಪ್ರೊವಿಷನ್ಸ್ ರಿಕ್ವೈರಿಂಗ್ ರೆಟಿಫಿಕೇಶನ್ ಬೈ ಸ್ಟೇಟ್ಸ್. ನೋಡಿ, ಅಂದರೆ ರಾಜ್ಯಗಳ ಒಪ್ಪಿಗೆ ಬೇಕಾಗುವಂತಹ ವಿಷಯಗಳನ್ನು ನಾವು ನೋಡೋದಾದ್ರೆ ಇಲೆಕ್ಷನ್ ಆಫ್ ಪ್ರೆಸಿಡೆಂಟ್, ರಾಷ್ಟ್ರಪತಿ ಆಯ್ಕೆ ವಿಚಾರದಲ್ಲಿ 50% ಹೆಚ್ಚು ರಾಜ್ಯಗಳ ಒಪ್ಪಿಗೆ ಬೇಕಾಗ್ತದೆ. ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ಸ್ ಆ್ಯಂಡ್ ಸ್ಟೇಟ್ಸ್, ಈ ಕೇಂದ್ರ ಮತ್ತು ರಾಜ್ಯದ ಕಾರ್ಯಾಂಗದ ಅಧಿಕಾರದ ವಿಷಯದಲ್ಲಿ ತಿದ್ದುಪಡಿ ಮಾಡುವುದಾದರೆ, ಆಮೇಲೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಅಧಿಕಾರಗಳ ಬಗ್ಗೆ ನೀವು ತಿದ್ದುಪಡಿ ಮಾಡುವುದಾದರೆ, ಯಾವುದೇ ಲೆಜಿಸ್ಲೇಟಿವ್ ಪವರ್ಗಳನ್ನು ನೀವು ಹೆಚ್ಚು ಕಮ್ಮಿ ಮಾಡೋದಾದರೆ, ಅಂದರೆ ಇದು ಎಲ್ಲಿದೆ? ಶೆಡ್ಯೂಲ್ 7 ಲಿಸ್ಟ್ 1, 2, 3 ಇದರಲ್ಲಿ ಏನಾದರೂ ಬದಲಾವಣೆ ಮಾಡುವುದಾದರೆ, ರಿಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ಪಾರ್ಲಿಮೆಂಟ್, ಅಂದರೆ ನೀವು ರಾಜ್ಯಸಭೆಯಲ್ಲಿ ರಿಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭೆಯಲ್ಲಿ ಮಾಡ್ತೀವಿ ನಾವು. ರಾಜ್ಯಸಭೆಯಲ್ಲಿ ರಾಜ್ಯಸಭಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಕಮ್ಮಿ ಮಾಡುವುದಾದರೆ, ಅಥವಾ ಅನುಚ್ಛೇದ 368ನ್ನೇ ತಿದ್ದುಪಡಿ ಮಾಡುವುದಾದರೆ, ಈ ಎಲ್ಲ ವಿಷಯಗಳನ್ನು ನೀವು ಮಾಡುವುದಾದರೆ ಕೇವಲ 2 ಸದನಗಳು ಅದನ್ನು ವಿಶೇಷ ಬಹುಮತದಿಂದ ಅನುಮೋದಿಸಿದರೆ ಸಾಲದು. ಅದರ ಜೊತೆಗೆ 50%, ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಅಥವಾ ಅರ್ಧದಷ್ಟು ರಾಜ್ಯಗಳು ಅದನ್ನು ಒಪ್ಪಬೇಕು. ಒಪ್ಪಿದರೆ ಮಾತ್ರ ಆವಾಗದು ಏನಾಗ್ತದೆ? ಸಂವಿಧಾನ ತಿದ್ದುಪಡಿ ಊರ್ಜಿತಗೊಳ್ಳುತ್ತದೆ. ರಾಜ್ಯದ ಅನುಮೋದನೆಗೆ ಬೇಕಾದ ಕಲುಮುಗಳು: ರಾಷ್ಟ್ರಪತಿಯವರ ಚುನಾವಣಾ ವಿಧಾನ, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಪದ್ಧತಿಯ ವ್ಯಾಪ್ತಿ, ನ್ಯಾಯಾಂಗದ ಶಕ್ತಿ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಂಗದ ಅಧಿಕಾರದಲ್ಲಿ ವ್ಯತ್ಯಾಸ, ನ್ಯಾಯಾಂಗದ ಅಧಿಕಾರಗಳು, ಆಮೇಲೆ ವಿಧಾನ ಶಾಖೆಯ ಅಧಿಕಾರಗಳ ಹಂಚಿಕೆ, ವಿಧಾನ ಶಾಖೆಗಳು, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್, ಅಂದರೆ ಶಾಸನಾಧಿಕಾರಗಳ ಅಂದರೆ ಶೆಡ್ಯೂಲ್ 7ನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ, ಅದರ ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3 ಬರ್ತಾವಲ್ಲ, ಅದನ್ನು ಬದಲಾವಣೆ ಮಾಡಬೇಕಾದ್ರೆ, ಸಂಸತ್ತಿನಲ್ಲಿ ರಾಜ್ಯಗಳ ಪ್ರತಿನಿಧಿತ್ವ, ಅಂದರೆ ರಾಜ್ಯಸಭೆಯಲ್ಲಿ ಸದಸ್ಯರ ಪ್ರತಿನಿಧಿತ್ವಕ್ಕೆ ಏನಾದರೂ ಮಾಡಬೇಕಾದ್ರೆ, ಅಥವಾ 368ನೇ ಬದಲಾವಣೆ ಅಥವಾ ತಿದ್ದುಪಡಿ ಮಾಡುವಂತಹ ಸಂದರ್ಭದಲ್ಲಿ ಅರ್ಧದಷ್ಟು ರಾಜ್ಯಗಳ ಪಾತ್ರ ಬರ್ತದೆ. ಇಲ್ಲ ಅಂದರೆ ವಿಧಾನಸಭೆಯ ಪಾತ್ರ ಬರುವುದಿಲ್ಲ. ಬೇರೆ ಸಂದರ್ಭದಲ್ಲಿ ವಿಧಾನಸಭೆಗಳ ಅಥವಾ ವಿಧಾನ ಮಂಡಲಗಳ ಪಾತ್ರ ಈ ಸಂವಿಧಾನ ತಿದ್ದುಪಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನು ನೀವು ನೋಡ್ಬೋದು. ನೆಕ್ಸ್ಟ್, ಈ ಲ್ಯಾಂಡ್ಮಾರ್ಕ್ ಕೇಸಸ್ಸನ್ನು ನಾನು ಹೇಳಬೇಕು ಅಂತಂದರೆ, ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ವಿಡಿಯೋನ ನೀವು ನೋಡಿದರೆ ನನ್ನ ವಿವರಣೆಯ ಅವಶ್ಯಕತೆ ಇಲ್ಲ. ಆದರೂ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾನು ಸಂಕ್ಷಿಪ್ತವಾಗಿ ಏನು ಹೇಳ್ತೀನಿ ಅಂದರೆ, ಇಲ್ಲಿ ಒಂದು ಶಂಕರಿ ಪ್ರಸಾದ್, ಸೆಕೆಂಡ್ ಒನ್ ಈಸ್ ಸಜ್ಜನ್ ಸಿಂಗ್. ಶಂಕರಿ ಪ್ರಸಾದ್ ಮೇ ಬಿ ಅರೌಂಡ್ 1951, Sajjan Singh 1965, and then Golaknath 1967. So these are the cases, and next comes Keshavananda Bharati. This is the fourth case. 1, 2, 3, 4. Shankari Prasad versus State of Punjab, Sajjan Singh versus State of Rajasthan, Golaknath ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಈ ಇಷ್ಟು ಕೇಸ್ಗಳನ್ನು ನಾವು ನೋಡಬೇಕಾಗತ್ತೆ. ನೋಡೋದು ಏನಾಗುತ್ತೆ ಅಂತಂದರೆ, ಇಲ್ಲಿ ಒಂದು ಹಿನ್ನೆಲೆ ಏನು, ಈ ಆಸ್ತಿ ಮಾಡುವ ಹಕ್ಕು ಮೂಲಭೂತ ಹಕ್ಕಾಗಿತ್ತು, ಇದನ್ನು ತಿದ್ದುಪಡಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ಈ ಎರಡೂ ಪ್ರಕರಣಗಳಲ್ಲಿ ವಾದವನ್ನು ಮಂಡಿಸಲಾಯಿತು. ಯಾಕೆ ಅಂದರೆ ಅನುಚ್ಛೇದ 13 ಏನು ಹೇಳುತ್ತೆ ನಮಗೆ ಅಂತಂದರೆ, ಯಾವುದೇ ಒಂದು ಕಾನೂನನ್ನು ನೀವು ಮಾಡಿದಾಗ ಆ ಕಾನೂನನ್ನು ನೀವು ಮೂಲಭೂತ ಹಕ್ಕಿಗೆ ಧಕ್ಕೆ ಬರುವ ಹಾಗೆ ಮಾಡಬಾರ್ದು. ಮಾಡಿದರೆ ಸುಪ್ರೀಂ ಕೋರ್ಟ್ ಅವುಗಳನ್ನ ತೆಗೆದು ಹಾಕ್ತದೆ ಅಂತ. ಆದರೆ ಇಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ನಾವೇನಂತೀವಿ, ಇದಕ್ಕೆ ಲೆಜಿಸ್ಲೇಟಿವ್ ಪವರ್ ಅನ್ನಲ್ಲ, ನಿಮಗೆ ಲೆಜಿಸ್ಲೇಟಿವ್ ಪವರ್ ಸಿಗೋದು ಆರ್ಟಿಕಲ್ 246 to 255ನಲ್ಲಿ. ಇದರಲ್ಲಿ ನಿಮ್ಗೆ ಅಧಿಕಾರ ಸಿಗುತ್ತೆ. ಆದರೆ
ದಿಸ್ ಇಸ್ ಕಾಲ್ಡ್ ಕಾನ್ಸ್ಟಿಟ್ಯೂಯೆಂಟ್ ಪವರ್. ಕಾನ್ಸ್ಟಿಟ್ಯೂಯೆಂಟ್ ಪವರ್, ಸಂವಿಧಾನ ತಿದ್ದುಪಡಿಯನ್ನು ಮಾಡುವಂಥದ್ದು ಇದೆಯಲ್ಲ, ದಿಸ್ ಇಸ್ ಅಮೆಂಡ್ಮೆಂಟ್. ಅಮೆಂಡ್ಮೆಂಟ್ ಈಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಪವರ್ ಅಂತ ಹೇಳ್ತಾರೆ. ಇಲ್ಲಿ ಆ ರೀತಿ ಹೇಳ್ತು, ದಿಸ್ ಈಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಪವರ್, ಇಟ್ ಈಸ್ ನಾಟ್ ಎ ಲೆಜಿಸ್ಲೇಟಿವ್ ಪವರ್. ಆದ್ದರಿಂದ ಕಾನ್ಸ್ಟಿಟ್ಯೂಯೆಂಟ್ ಪವರ್ನ ಬಗ್ಗೆ ಅನುಚ್ಛೇದ 13ರಲ್ಲಿ ಹೇಳದೇ ಇರುವುದರಿಂದ ಈ ಭೂ ಸುಧಾರಣೆ ಕಾಯ್ದೆಯ ಕಾನೂನುಗಳನ್ನು ಏನು ಮಾಡಿದ್ದಾರೆ ಅಂದರೆ, ಶ್ರೀಮಂತರಿಂದ ಆಸ್ತಿಯನ್ನು ತೆಗೆದು ಬಡವರಿಗೆ ಕೊಡುವಂತಹ ವ್ಯವಸ್ಥೆ ಇದೆಯಲ್ಲ, ಅದು ಸಂವಿಧಾನಾತ್ಮಕವಾಗಿದೆ ಅಂಥೇಳಿ ಈ 2 ಪ್ರಕರಣಗಳಲ್ಲಿ ಹೇಳಲಾಯಿತು. ಆದರೆ ಗೋಲಕನಾಥ ಪ್ರಕರಣದಲ್ಲಿ ಏನಾಯಿತು ಅಂದರೆ, ಇಲ್ಲ, ಈ ಕಾನ್ಸ್ಟಿಟ್ಯೂಯೆಂಟ್ ಪವರು ಇದೆಯಲ್ಲ, ಇದು ಕೂಡ ಒಂದು ಶಾಸನಾತ್ಮಕ ಅಧಿಕಾರವೇ ಹೊರತು ಬೇರೆ ಅಲ್ಲ. ಆದ್ದರಿಂದ ಅನುಚ್ಛೇದ 13ರ ವ್ಯಾಪ್ತಿಗೆ ಇದು ಒಳಪಡ್ತದೆ. ಅನುಚ್ಛೇದ 13ರ ವ್ಯಾಪ್ತಿಗೆ ಒಳಪಡ್ತದೆ ಅಂತಂದರೆ ನಾವು ಅವಾಗ ಏನಾಗುತ್ತೆ, ಅದು ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿದ್ದರೆ ಅದೇನಾಗುತ್ತೆ, ಶೂನ್ಯ ಆಗ್ತದೆ ಅನ್ನುವಂಥ ಜಡ್ಜ್ಮೆಂಟನ್ನು ನಮಗೇನಾಯಿತು, ಗೋಲಕನಾಥ್ ಪ್ರಕರಣದಲ್ಲಿ ಬಂತು. ವಿಲಿಯಮ್ಸ್ ಗೋಲಕನಾಥ್ ಅಂಥೇಳಿ 500 ಎಕರೆ ಅವರಿಗೆ ಜಮೀನಿತ್ತು. ಅದರಲ್ಲಿ 30 + 30 ಇಬ್ಬರು ಬ್ರದರ್ಗೆ 60 ಎಕರೆ ತೆಗೆದುಬಿಟ್ಟು ಉಳಿದಿದ್ದೆಲ್ಲ ಹಂಚಲಿಕ್ಕೆ ಕಾನೂನು ಮಾಡಿದರು. ಅದನ್ನು ಅವರು ವಿರೋಧಿಸಿದರು. ಇದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಆದರೆ ಏನು ಮಾಡ್ತು ಅಂದರೆ ಸುಪ್ರೀಂ ಕೋರ್ಟು, ಈ ಕಾನೂನು ನಾನೇನು ಇವತ್ತು ಜಡ್ಜ್ಮೆಂಟ್ ಕೊಟ್ಟಿದ್ದೀನಲ್ಲ, ಇಟ್ ವಿಲ್ ಹ್ಯಾವ್ ಪ್ರಾಸ್ಪೆಕ್ಟಿವ್ ಇಫೆಕ್ಟ್, ಇಟ್ ವಿಲ್ ನಾಟ್ ಹ್ಯಾವ್ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಅಂತ ಹೇಳಿದ್ರಿಂದ ಅದು ಗೋಲಕನಾಥ್ಗೆ ಲಾಭ ಆಗಲಿಲ್ಲ. ಆದರೆ ಈ ಒಂದು ಪ್ರಿನ್ಸಿಪಲ್ ಇತ್ತಲ್ಲ, ಇದು ಉಲ್ಟಾ ಆಯಿತು. ಇದು ಉಲ್ಟಾ ಆದಮೇಲೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಆವಾಗ ಇಂದಿರಾ ಗಾಂಧಿ ಕಾಲದಲ್ಲಿ ಸಾಕಷ್ಟು ಅಮೆಂಡ್ಮೆಂಟ್ ಮಾಡ್ತಾರೆ. ಇಂದಿರಾ ಗಾಂಧಿ ಅಂದರೆ ಎಂಥೆಂಥ ಅಮೆಂಡ್ಮೆಂಟ್ ಮಾಡ್ತಾರೆ ಅಂತಂದರೆ, 24ನೇ ಸಂವಿಧಾನ ತಿದ್ದುಪಡಿ ಹೀಗೆ ಮಾಡ್ತಾರಲ್ವ, ಇದು ಈ ಗೋಲಕನಾಥ್ ಕೇಸ್ನ ನಲಿಫೈ ಮಾಡ್ತಾರೆ. ಅದರಲ್ಲಿ ನೋ 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 ಯು ಕೆನಾಟ್, ದಿ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಡೂ ಅಮೆಂಡ್ಮೆಂಟ್ಸ್ ಇನ್ ಎನಿ ಆಫ್ ದ ಕ್ಲಾಸಸ್, ಯು ಕೆನಾಟ್ ಕ್ವಶನ್ ಆಲ್ ದ್ಯಾಟ್ ಅಂಥೇಳಿ, ಈವನ್ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡೆಡ್ ಅಂಥೇಳಿ 24ನೇ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಇದನ್ನು ನಲಿಫೈ ಮಾಡೋದಕ್ಕೋಸ್ಕರ 24th CAA ವಿಲ್ ಹ್ಯಾಪನ್ ಇನ್ 1972 ಇಟ್ ಸೀಮ್ಸ್. ಈ ರೀತಿಯಾಗಿ ಏನಾಗುತ್ತೆ, ಈ ಗೋಲಕನಾಥ್ ಜಡ್ಜ್ಮೆಂಟನ್ನು ಉಲ್ಟಾ ಮಾಡುವಂತಹ ಪ್ರಸಂಗ ಆಗುತ್ತೆ. ಅದು ಆದಮೇಲೆ ಏನಾಗುತ್ತೆ, 73ರಲ್ಲಿ ಇದು ಬರುತ್ತೆ, ಕೇಶವಾನಂದ ಭಾರತಿ. ಅಲ್ಲಿಯೂ ಕೂಡ ಕೇಶವಾನಂದ ಭಾರತಿಯವರು ಒಂದು ಮಠಾಧಿಪತಿಗಳಾಗಿರ್ತಾರೆ. ಅವರ ಜಮೀನನ್ನು ಕಿತ್ಕೊಳ್ಳುವಂತಹ ಒಂದು ಶಾಸನವನ್ನು ಮಾಡಲಾಗ್ತದೆ. ಆವಾಗ ಅವರು ಕೂಡ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಬಹಳ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ. 13 ಜನ ಜಡ್ಜ್ಗಳು, ಸಂವಿಧಾನದ ಪೀಠ, ದೊಡ್ಡ ಪೀಠ, ಇವತ್ತಿನವರೆಗೂ ಅಷ್ಟು ದೊಡ್ಡ ಪೀಠವನ್ನು ನಾವು ಮಾಡಿಲ್ಲ. ಆ ಪೀಠದ ಜಡ್ಜ್ಮೆಂಟ್ ಏನಾಗುತ್ತೆ ಅಂದರೆ 7:6 ಜಡ್ಜ್ಮೆಂಟ್ ಬರುತ್ತೆ. ಈ 7:6 ಬಂದಂತಹ ಜಡ್ಜ್ಮೆಂಟಲ್ಲಿ ನಾವೊಂದು ಹೊಸ ತತ್ವವನ್ನು ಕಂಡುಹಿಡಿತೀವಿ. ಏನು ಆಯಿತು, 24th ಅಮೆಂಡ್ಮೆಂಟ್ ಈಸ್ ಆಲ್ಸೋ ವ್ಯಾಲಿಡ್. ಇಟ್ ಈಸ್ ಆಲ್ಸೋ ವ್ಯಾಲಿಡ್. ಏನು ವ್ಯಾಲಿಡ್ಡು, ಸಂವಿಧಾನದ ಯಾವುದೇ ಅನುಚ್ಛೇದವನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಒಂದು ಕಂಡೀಷನ್. ಏನು ಕಂಡೀಷನ್ ಅಂತಂದರೆ, ಈ ಬದಲಾವಣೆ ಮಾಡುವಂತಹ ನಿಮ್ಮ ಹಕ್ಕು ಇದೆಯಲ್ಲ, ಇದು ಅನಿಯಂತ್ರಿತ ಅಲ್ಲ. ಇಟ್ ಈಸ್ ನಾಟ್ ಅನ್ ಅನ್ಲಿಮಿಟೆಡ್ ಪವರ್. It has got certain basic limitations. Those certain basic limitations are, whatever the amendment you do, once amendment is done, it should not affect the basic value of the Constitution. If it affects the basic value of the Constitution, Supreme Court will review it and correct it, or it will declare it as unconstitutional ಅಂತಕ್ಕಂತಹ ಐತಿಹಾಸಿಕ ಜಡ್ಜ್ಮೆಂಟನ್ನು ಈ ಪ್ರಕರಣದಲ್ಲಿ ಕೊಡ್ತು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಇದು ಆದ ನಂತರ ಏನಾಗುತ್ತೆ ಅಂದರೆ, ಇಂದಿರಾ ಗಾಂಧಿಯವರು ಮತ್ತೆ 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಇದಕ್ಕೆ ತೊಂದರೆ ಮಾಡ್ತಾರೆ. ಕೇಶವಾನಂದ ಭಾರತಿ ಈಸ್ ನಲಿಫೈಡ್ ಇನ್ 42nd ಅಮೆಂಡ್ಮೆಂಟ್. ಇದ್ರ ಮಧ್ಯದಲ್ಲಿ ಇನ್ನೊಂದು ಕೇಸ್ ಆಗುತ್ತೆ. ಇದರ ನಂತರದಲ್ಲೇ ಇನ್ನೊಂದು ಪ್ರಕರಣ ಆಗುತ್ತೆ, ನೆಹರು. ನೋಡಿ, ಇದು 1973. ದಿಸ್ ಈಸ್ 1973. ದಿಸ್ ಈಸ್ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ 39ನೇ ಸಂವಿಧಾನ ತಿದ್ದುಪಡಿ ಆಗುತ್ತೆ, 39th CAA ಆಗುತ್ತೆ. ಇದರಲ್ಲಿ ಒಂದು ಹೊಸ ಆರ್ಟಿಕಲ್ ತರ್ತೀವಿ ನಾವು, ಆರ್ಟಿಕಲ್ 329 A. ಇದು ಈ ಒಂದು ತಿದ್ದುಪಡಿ ಏನಾಯಿತು ಅಂತಂದರೆ, ನಾವು ಸಂವಿಧಾನ ಶ್ರೇಷ್ಠ ಅಂತಿದ್ವಲ್ಲ, ಅದು ಸಂವಿಧಾನ ಶ್ರೇಷ್ಠ ಅಲ್ಲ, ಸಂಸತ್ತೇ ಶ್ರೇಷ್ಠ ಅನ್ನುವಂತಹ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಮಾಡ್ತು ಇದರಲ್ಲಿ ಮತ್ತು 42ನೇ ಸಂವಿಧಾನ ತಿದ್ದುಪಡಿ. ಇದರಲ್ಲಿ ಏನಾಯಿತು ನೋಡೋಣ. ಇಂದಿರಾ ಗಾಂಧಿಯವರು ಇಲೆಕ್ಷನಲ್ಲಿ ಗೆಲ್ತಾರೆ. ಗೆದ್ದಂತಹ ಎಲೆಕ್ಷನನ್ನು ಅಲಹಾಬಾದ್ ಹೈಕೋರ್ಟ್ ಅನೂರ್ಜಿತಗೊಳಿಸುತ್ತೆ. ಅದು ಅನೂರ್ಜಿತಗೊಳಿಸಿದ ತಕ್ಷಣವೇ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಆ ಅಪೀಲನ್ನು ಇದು ಡಿಸೈಡ್ ಮಾಡುತ್ತೆ.
ಆ ಅಪೀಲ್ನಲ್ಲಿ ಇವ್ರಿಗೆ ಸ್ಟೇ ಕೊಡ್ತಾರೆ, 6 ತಿಂಗಳ ತನಕ ನೀವು ಪ್ರಧಾನಿಯಾಗಿ ಮುಂದುವರಿಬೋದು, ಆದರೆ ಸಂಸತ್ನಲ್ಲಿ ಓಟ್ ಗೀಟ್ ಹಾಕಂಗಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಸಿ ವಿಲ್ ಡೂ ದಿಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದೇ ವರ್ಷದಲ್ಲಿ 1975 ಸುಮಾರಿಗೆ ಇದೇ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ತಾರೆ. ಈ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದೇ ಇಲೆಕ್ಷನ್ ವ್ಯಾಜ್ಯ ಬಂದರೆ ಅದು ಪ್ರಧಾನಮಂತ್ರಿ ವಿಷಯದಲ್ಲಾಗಲಿ, ಸಭಾಪತಿಗಳ ವಿಷಯದಲ್ಲಾಗಲಿ, ಉಪರಾಷ್ಟ್ರಪತಿಯ ವಿಷಯದಲ್ಲಾಗಲಿ, ರಾಷ್ಟ್ರಪತಿಯ ವಿಷಯದಲ್ಲಾಗಲಿ, ಅದು ಆ ರೀತಿಯಾದಂತಹ ವ್ಯಾಜ್ಯ ಏನಾದರೂ ಇದ್ದರೆ ಅದನ್ನು ಎಡ್ಜುಡಿಕೇಟ್ ಮಾಡುವಂತಹ, ಪರಿಶೀಲಿಸುವಂತಹ ಅಧಿಕಾರ ನ್ಯಾಯಾಂಗಕ್ಕೆ ಇಲ್ಲ ಅನ್ನುವ ತಿದ್ದುಪಡಿಯನ್ನು ಇದರಲ್ಲಿ ಮಾಡಲಾಗ್ತದೆ. ದೇರ್ಫೋರ್ ಇಟ್ ಹಿಟ್ಸ್ ಆರ್ಟಿಕಲ್ 14 ಈಕ್ವಾಲಿಟಿ. ನಾನು MP ಆಗಿದ್ದೀನಿ, ಇನ್ನೊಬ್ಬರು MP ಆಗಿದ್ದಾರೆ, ನಾನು ಪ್ರಧಾನಿ ಆದ ತಕ್ಷಣ ನನಗೆ ನ್ಯಾಯಿಕ ಪರಿಶೀಲನೆ ಇಲ್ಲ, ಆದರೆ ಪ್ರಧಾನಮಂತ್ರಿ ಆಗಿಲ್ಲಲ್ಲ ಅವರಿಗೆ ನ್ಯಾಯಿಕ ಪರಿಶೀಲನೆ ಇದೆ ಅಂತಕ್ಕಂಥದ್ದು. ನೋಡಿ, ಈ ಒಂದು ಪ್ರಕರಣವನ್ನು ಇದನ್ನೇ ಈ ಸಂವಿಧಾನ ಏನಾಗುತ್ತೆ, ಇಲ್ಲೇ ಬೇಸಿಕ್ ಸ್ಟ್ರಕ್ಚರ್, ಫಸ್ಟ್ ಟೈಮ್ ಬೇಸಿಕ್ ಸ್ಟ್ರಕ್ಚರ್ ಆಪರೇಟ್ ಮಾಡ್ತೀವಿ ನಾವು. ಏನು, ದಿಸ್ ಈಸ್ ಅಗೇನೆಸ್ಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. 329A ಆ್ಯಂಡ್ 39th CA ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಥೇಳಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ, ಅಸಂವಿಧಾನಿಕ ಅಂಥೇಳಿ ಡಿಕ್ಲೇರ್ ಮಾಡುತ್ತೆ. ನ್ಯಾಯಯೋಚಿತ ಮತ್ತು ಮುಕ್ತ ಚುನಾವಣೆಯನ್ನು ಹಾನಿಗೊಳಿಸಿದ ತಿದ್ದುಪಡಿಯನ್ನು ತಿರಸ್ಕರಿಸಿ ಮೂಲ ಆಧಾರದ ಭಾಗ ಏನು ಸಂವಿಧಾನದ ತಿದ್ದುಪಡಿ ಏನು, ನಾನೇನು ಹಿಸ್ಟ್ರಿ ಹೇಳಿದ್ನಲ್ಲ, ಈ ಹಿಸ್ಟ್ರಿಯನ್ನು ನೀವು ಕ್ಲೀನಾಗಿ ಬರೆದ್ರೂ ಸಾಕು. ಅಂದರೆ ಬೇಸಿಕ್ ಸ್ಟ್ರಕ್ಚರ್, ಸಿ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಈಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಇಂದಿರಾ ನೆಹರು ಪ್ರಕರಣದಲ್ಲಿ ಹೇಳಲಾಗ್ತದೆ. ಮುಂದೆ 42ನೇ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಕೇಸ್. 42ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ತಾರೆ. 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಂದಿರಾ ಗಾಂಧಿ ವಿಲ್ ಆ್ಯಡ್, ಆರ್ ಇಂದಿರಾ ಗಾಂಧಿ ಗೌರ್ಮೆಂಟ್ ವಿಲ್ ಆ್ಯಡ್ ಆರ್ಟಿಕಲ್ 368(4) ಆ್ಯಂಡ್ 368(5). ಇವು ಕೂಡ ಏನಾಗ್ತವೆ ಅಂತಂದರೆ ಸಂಸತ್ತೇ ಶ್ರೇಷ್ಠ, ಸಂವಿಧಾನ ಶ್ರೇಷ್ಠ ಅಲ್ಲ ಅನ್ನೋ ಸ್ಟೇಜಿಗೆ ತರ್ತವೆ. ಈ ನೋಡಿ, ಮಿನರ್ವಾ ಮಿಲ್ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನು ನೋಡೋಣ ನಾವು. ಏನು ಮಿನರ್ವಾ ಮಿಲ್ ಪ್ರಕರಣ? Minerva Mills, a textile company, was nationalized under 6 textile undertakings, Nationalization Act 1974. The company challenged this, and during this period 42nd amendment was passed. ಆ ಅಮೆಂಡ್ಮೆಂಟ್ ಏನು ಹೇಳುತ್ತೆ? 4 ಮತ್ತು 5. 4 ಮತ್ತು 5 ಏನು ಹೇಳುತ್ತೆ ಅಂದರೆ, ಇದೇ 4, ದಿಸ್ ಈಸ್ 4, ದಿಸ್ ಈಸ್ 5. ಇಲ್ಲಿ ಹೇಳಿದ್ನಲ್ವಾ, ಇದೆ. ಇವುಗಳು ಏನು ಮಾಡ್ತೇವೆ ಅಂದರೆ, ಈ ಕಾನೂನಿನ ಪ್ರಕಾರ ಡಿಕ್ಲೇರ್ಡ್ ಪಾರ್ಲಿಮೆಂಟ್ಸ್ ಪವರ್ ಟು ಅಮೆಂಡ್ ಕಾನ್ಸ್ಟಿಟ್ಯೂಷನ್ ಈಸ್ ಅನ್ಲಿಮಿಟೆಡ್ ಅಂತ ಹೇಳಿದರು. ಇದರಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಕೇಶವಾನಂದ ಭಾರತಿಯಲ್ಲಿ ಏನು ಹೇಳಿದರು? ನಿಮಗೆ ಸೀಮಿತವಾದ ಅಧಿಕಾರ ಇದೆ, ಅನ್ಲಿಮಿಟೆಡ್ ಇಲ್ಲ, ಲಿಮಿಟೆಡ್ ಇದೆ, ಮೂಲ ಸ್ವರೂಪಕ್ಕೆ ವಿರುದ್ಧವಾಗಿ ಮಾಡಬಾರ್ದು ಅಂತ ಹೇಳಿತು. ಅದನ್ನು ನಲಿಫೈ ಮಾಡಿದ್ರು. ಕೇಶವಾನಂದ ವಾಸ್ ನಲಿಫೈಡ್ ಹಿಯರ್. ಇನ್ ದಿಸ್ ಕೇಶವಾನಂದ ಜಜ್ಮೆಂಟ್ ವಾಸ್ ನಲಿಫೈಡ್ ಬೈ ದಿಸ್ ಅಮೆಂಡ್ಮೆಂಟ್, ಮತ್ತು ಇನ್ನೊಂದು ಯಾವುದು ಅಮೆಂಡ್ಮೆಂಟು? 42ನೇ ಸಂವಿಧಾನ ತಿದ್ದುಪಡಿಯಲ್ಲಿ. ಎರಡನೇದು ಏನು ಮಾಡಿದರು? ಪ್ರಿವೆಂಟೆಡ್ ಜುಡಿಷಿಯಲ್ ರಿವ್ಯೂ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಯಾವುದೇ ಸಂವಿಧಾನ ತಿದ್ದುಪಡಿಯನ್ನು ನಾವು ಮಾಡ್ತೀವಲ್ವಾ, ಆ ಸಂವಿಧಾನ ತಿದ್ದುಪಡಿಯನ್ನು ಏನು ಈ ನ್ಯಾಯಾಂಗ ಮರುಪರಿಶೀಲನೆ ಮಾಡೋ ಹಾಗಿಲ್ಲ ಅಂಥೇಳಿ ಏನಾಯಿತು, ಈ ತಿದ್ದುಪಡಿಯನ್ನು ಮಾಡಿತ್ತು. ಆದರೆ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಇವೆರಡನ್ನೂ ಅದೇನು ಮಾಡ್ತು? ಅಸಂವಿಧಾನಿಕ ಅಂತ ಡಿಕ್ಲೇರ್ ಮಾಡ್ತು. ದಿ ಮಿನರ್ವಾ ಮಿಲ್ಸ್ ಡಿಕ್ಲೇರ್ಡ್ ದಿ ಜಡ್ಜ್ಮೆಂಟ್ ಈಸ್ ಲೈಕ್ ದಿಸ್. ಸಿ ಸೆಕ್ಷನ್ 55 ಅಂದರೆ ನಾನು ಹೇಳಿದ್ನಲ್ಲ, ಆರ್ಟಿಕಲ್ 368ಗೆ 4 and 5 ಆ್ಯಡ್ ಮಾಡಿದಿರಲ್ವಾ, 4 and 5 ಇದು ಸೆಕ್ಷನ್, ಈ ಆ್ಯಕ್ಟ್ನ ಸೆಕ್ಷನ್ 55 ಇರುತ್ತೆ. ವಾಸ್ ಸ್ಟ್ರಕ್ ಡೌನ್. ಪಾರ್ಲಿಮೆಂಟ್ ಕ್ಯಾನಾಟ್ ಹ್ಯಾವ್ ಅನ್ಲಿಮಿಟೆಡ್ ಅಮೆಂಡಿಂಗ್ ಪವರ್. ದಿಸ್ ವಿಲ್ ಡಿಸ್ಟ್ರಾಯ್ ದ ಬೇಸಿಕ್ ಸ್ಟ್ರಕ್ಚರ್. ಇದರಿಂದ ಬೇಸಿಕ್ ಸ್ಟ್ರಕ್ಚರ್ ಹಾಳಾಗುತ್ತೆ. ಜುಡಿಷಿಯಲ್ ರಿವ್ಯೂ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತು. ಇದರಲ್ಲಿ ನ್ಯಾಯಿಕ ಮರುಪರಿಶೀಲನೆ ಇದೆಯಲ್ಲ, ಅದು ದ್ಯಾಟ್ ಇಟ್ ಸೆಲ್ಫ್ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆ್ಯಂಡ್ ಕ್ಯಾನಾಟ್ ಬಿ ಟೇಕನ್ ಅವೇ. ಇದನ್ನು ನೀವು ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಜುಡಿಷಿಯಲ್ ರಿವ್ಯೂನ ನೀವು ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಎಲ್ಲಿವರೆಗೆ ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧವಾದಂತಹ ಪ್ರಕ್ರಿಯೆಗಳು ಅದು ಕಾರ್ಯಾಂಗದಿಂದ ನಡೀಲಿ, ಶಾಸಕಾಂಗದಿಂದ ನಡೀಲಿ, ಅವುಗಳನ್ನು ಮರುಪರಿಶೀಲಿಸುವ ಅಧಿಕಾರ ನನಗಿದೆ, ಸುಪ್ರೀಂ ಕೋರ್ಟ್ಗೆ ಇದೆ ಅನ್ನೋದನ್ನು ನಾವು ಮಿನರ್ವಾ ಮಿಲ್ ಪ್ರಕರಣದಲ್ಲಿ ಕಾಣ್ತೀವಿ. ಆ್ಯಂಡ್ ಕ್ಯಾನಾಟ್ ಬಿ ಟೇಕನ್ ಅವೇ. ದ ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಈಸ್ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್. ನೋಡಿ, ಇಲ್ಲಿ ಇನ್ನೂ ಒಂದು ಹೇಳ್ತಾರೆ, ಏನಂದರೆ ದೇರ್ ಆರ್ 2 things. ಒನ್ ಈಸ್ ಫಂಡಮೆಂಟಲ್ ರೈಟ್ಸ್, ಅನದರ್ ಒನ್ ಈಸ್ DPSP. ಈ ಇಂದಿರಾ ಗಾಂಧಿ ಗೌರ್ಮೆಂಟ್ನಲ್ಲಿ ಏನಾಯಿತು ಅಂದರೆ,
DPSPಗಳನ್ನು ಜಾರಿಗೊಳಿಸುವುದಕ್ಕೋಸ್ಕರ ಅವರು ಫಂಡಮೆಂಟಲ್ ರೈಟ್ಸ್ನ ಮೊಟಕುಗೊಳಿಸ್ತಾ ಇದ್ರು. ಆದರೆ ಇವರೇನು ಹೇಳಿದರು, ಸಿ ದಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ದ ಬೇಸಿಕ್ DPSP ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಹೇಳಿದರು. ಇದರಲ್ಲಿ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂದರೆ ಒಂದು ಇನ್ನೊಂದನ್ನು ಪುರಸ್ಕರಿಸ್ತವೆ. ಪುರಸ್ಕರಿಸ್ತೇವೆ. ಗ್ರಾನ್ವಿಲೆ ಆಸ್ಟಿನ್ ಅಂತಕ್ಕಂಥವ್ರು 2 ಪುಸ್ತಕ ಬರೆದಿದ್ದಾರೆ ನಮ್ಮ ಸಂವಿಧಾನದ ಬಗ್ಗೆ. ಅವ್ರು ಹೇಳ್ತಾರೆ, ದಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ದಿ DPSP ಆರ್ ದಿ ಕಾನ್ಸಿಯಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಈ ನಮ್ಮ ಸಂವಿಧಾನದ ಆತ್ಮ ಇದ್ದ ಹಾಗೆ ಅವು ಒಂದು ಇನ್ನೊಂದನ್ನು ಎಂದೂ ವಿರೋಧಿಸಬಾರ್ದು, ಒಂದು ಇನ್ನೊಂದನ್ನು ಹೊಂದಿಕೊಂಡು ಹೋಗಬೇಕು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಮಾಡಿದರು. ದಟ್ ಈಸ್ ವಾಟ್ ಈಸ್ ಡನ್ ಬೈ ದಿ ಸುಪ್ರೀಂ ಕೋರ್ಟ್ ಇನ್ ಮಿನರ್ವಾ ಮಿಲ್ಸ್ ಕೇಸ್ ಅಂತ ಹೇಳ್ತಾ, ದಿಸ್ ಈಸ್ ದ ಜಜ್ಮೆಂಟ್. ನೋಡಿ, ತಿದ್ದುಪಡಿ 42ನೇ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಲಾಯಿತು. ಸೆಕ್ಷನ್ 55ನ ಸಂಸತ್ತಿಗೆ ಅನಿಯಮಿತ ತಿದ್ದುಪಡಿ ಅಧಿಕಾರ ನೀಡುವುದು ಮೂಲ ರಚನೆಯನ್ನು ನಾಶ ಮಾಡುತ್ತದೆ ಎಂದು ಹೇಳಿತು. ನ್ಯಾಯ ಮರುಪರಿಶೀಲನೆ ಮೂಲ ರಚನೆಯ ಭಾಗವಾಗಿದೆ ಎಂದು ಹೇಳಿತು. ಮೂಲ ಹಕ್ಕುಗಳ ಮತ್ತು ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನವೂ ಕೂಡ ಮೂಲ ರಚನೆಯ ಭಾಗ. ಮೂಲ ರಚನೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್, ಮೂಲ ರಚನೆಯ ಮೂಲ ಸ್ವರೂಪ. ಈ ರಚನೆ ಅನ್ನಕ್ಕಂಥ ಶಬ್ದದಲ್ಲಿ ನೀವು ಮೂಲ ಸ್ವರೂಪ ಅಂತ ಹೇಳಿದ್ರೆ ಒಳ್ಳೆಯದು. ಮೂಲ ಸ್ವರೂಪ ಅಂಥೇಳಿ ಹೇಳಿದರೆ ಸೂಕ್ತ ಅನಿಸುತ್ತೆ ನನಗೆ. ಮೂಲ ಸ್ವರೂಪದ ಭಾಗ ಅಂತ ಹೇಳ್ಬೋದು ನೀವು. ದಿಸ್ ಇಸ್ ವಾಟ್ ಯು ಕ್ಯಾನ್ ಸೇ. ಸೊ ವಿತ್ ದಿಸ್ I think I have to conclude. It has become little reverse and all that. ಹಾಗಿದ್ರೆ ಏನೇನು ಮೂಲ ಸ್ವರೂಪಗಳು ಅಂಥೇಳಿ ನಾವೇನಾದ್ರು ಜನರಲ್ ಆಗಿ ನೋಡೋದಾದರೆ, ಈ ರೋಹಿಂಟನ್ ನಾರಿಮನ್ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಇತ್ತೀಚೆಗೆ ನಿವೃತ್ತಿ ಹೊಂದಿದಂತಹ ಒಬ್ಬ ಬಹಳ ಪ್ರಭಾವಶಾಲಿ ನ್ಯಾಯಮೂರ್ತಿಗಳವರು. ಅವರ ತಂದೆ ಪಾಲಿ ನಾರಿಮನ್ ಕೂಡ ಸಂವಿಧಾನ ತಜ್ಞರು. ಇವರು ಕೂಡ ಅದೇ ಥರ, ರೋಹಿಂಟನ್ ನಾರಿಮನ್ ಕೂಡ 90% ಆರ್ಟಿಕಲ್ಗಳನ್ನು ಅವರು ಹಾಗೆ ಹೇಳ್ತಾರೆ, ಅದರ ತತ್ವ ಇತಿಹಾಸಕ್ಕೂ ಹೋಗ್ತಾರೆ. ಅವರು ಒಂದು ಪುಸ್ತಕ ಬರೆದಾರೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಮೇಲೆ. ಹಿ ಹ್ಯಾಸ್ ರಿಟನ್ ಎ ಬುಕ್ ವೆರಿ ರೀಸೆಂಟ್ಲಿ ಆ್ಯಂಡ್ ಇಟ್ ಈಸ್ ಪಬ್ಲಿಷ್ಡ್. 795 ರೂಪೀಸ್ ಏನೋ ಇದೆ ಅದರದ್ದು. ತುಂಬ ಒಳ್ಳೆಯ ಪುಸ್ತಕ. ಅಂಥ ಪುಸ್ತಕಗಳನ್ನ ಓದಬೇಕು ನೀವು. ದೇರ್ ಆರ್ 2 books. ಒನ್ ಈಸ್ ಆಂಡ್ಯ ಅರ್ಜುನ್ ಅಂತ ಬರೆದಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಕೇಶವಾನಂದ ಭಾರತಿ ಜಜ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ನಡೆದಂತಹ ಹಿಂದಿನ ರಾಜಕೀಯವನ್ನು ಬರೆದಿದ್ದಾರೆ. ರಾಜಕೀಯ ವಕೀಲರ ಮಧ್ಯೆ, ರಾಜಕೀಯ ಕೋರ್ಟು ಮತ್ತು ಸಂಸತ್ತಿನ ಮಧ್ಯೆ, ರಾಜಕೀಯ ಪರ್ಸನಲ್ ರಿಲೇಷನ್ಗಳ ಮಧ್ಯೆ, ಜಡ್ಜ್ಗಳ ಮತ್ತು ಮಂತ್ರಿಗಳ ಪರ್ಸನಲ್ ರಿಲೇಷನ್, ಇವೆಲ್ಲವನ್ನು ಅದರಲ್ಲಿ ಬರೆದಿದ್ದಾರೆ. ಅದನ್ನು ಓದಬೇಕು, ಇದನ್ನು ಓದಬೇಕು. ಆವಾಗ ನಮಗೆ ಸತ್ಯ ಹೊರಗೆ ಬರ್ತದೆ ಅನ್ನೋದನ್ನು ನಾನು ಹೇಳ್ತಾ, ಇಲ್ಲಿ ಈ ಬೇಸಿಕ್ ಸ್ಟ್ರಕ್ಚರ್ಗಳು ಯಾವ್ಯಾವುದು ಅಂತ ನಾವು ನೋಡುವುದಾದರೆ, ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸುಪ್ರೀಮಸಿ ಅಂದರೆ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಹಾಗಾಗಿ ನಮ್ಮ ಘನತೆವತ್ತ ಉಪರಾಷ್ಟ್ರಪತಿಗಳು ಹೇಳುವಂತಹ ಮಾತಿದೆಯಲ್ಲ, ಸಂಸತ್ತು ಸುಪ್ರೀಂ ಅಂಥೇಳಿ, ಅದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ರೂಲ್ ಆಫ್ ಲಾ ಈಸ್, ನೋಡಿ, ವಿ ಹ್ಯಾವ್ ಟು ರೂಲ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ರೂಲ್ ಆಫ್ ಲಾ. ದೆನ್ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ಮರುಪರಿಶೀಲನೆಯು ಕೂಡ ಸಂವಿಧಾನದ ಮೂಲ ತತ್ವಗಳಲ್ಲಿ ಒಂದು. ಸೆಕ್ಯುಲರಿಸಮ್ ಅಂದರೆ ಧರ್ಮ ನಿರಪೇಕ್ಷತೆ, ಇದು ಮೂಲ ತತ್ವಗಳಲ್ಲಿ ಒಂದು. ಆಮೇಲೆ ಒಕ್ಕೂಟ ವ್ಯವಸ್ಥೆ ಅಥವಾ ಸಂಘೀಯತೆ, ಇದನ್ನು ನಾವೇನಂತೀವಿ? ಒಕ್ಕೂಟ ವ್ಯವಸ್ಥೆ. ಇದಕ್ಕೆ ಸಂಯುಕ್ತ ವ್ಯವಸ್ಥೆನೂ ಅಂತ ಹೇಳ್ತಾರೆ, ಅಂತ ಹೇಳ್ಬೋದು ನೀವು. ದೆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್, ಇಂದಿರಾ ಗಾಂಧಿ ಕೇಸ್ ನಾವು ನೋಡಿದ್ವಲ್ವಾ, ಇವಲ್ಲ. ಅದಾದ ನಂತರ ಅನೇಕ ವಿಷಯಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ, ನಮ್ಮ ಸಂವಿಧಾನದ ಮೂಲ ತತ್ವಗಳ ಅಡಿಯಲ್ಲಿ ತೆಗೆದುಕೊಂಡು ಬಂತಹ ಅನೇಕ ನಿದರ್ಶನಗಳನ್ನು ನಾವು ನೋಡ್ಬೋದು ಅಂತ ಹೇಳ್ತಾ, ಈ ಆರ್ಟಿಕಲ್ 368 ಈಸ್ ಎ ಸಿಂಬಾಲ್ ಆಫ್ ಫ್ಲೆಕ್ಸಿಬಿಲಿಟಿ. So it makes our constitution a living organism. ಯಾಕೆ ನಾನು ಲಿವಿಂಗ್ ಆರ್ಗನಿಸಮ್ ಅಂತೀನಿ ಅಂದರೆ, 105 amendments we have done. 105 amendments we have so far done in a span of 75 years. Therefore, our constitution is a
flexible as well as rigid constitution, but we have changed our constitution according to the need of the society. Whereas in America it is very difficult. ಅಮೇರಿಕದಲ್ಲಿ ನೀವು ತಗೊಂಡ್ರೆ ಸಂವಿಧಾನ ತಿದ್ದುಪಡಿ ಆಗಿರೋದು ಕೇವಲ 27 ಸಲ. ಆದರೆ ಅಮೇರಿಕದ ಸಂವಿಧಾನ ಬಂದದ್ದು 1789 ಆ್ಯಂಡ್ ಟುಡೇ ವಿ ಆರ್ ಇನ್ 2025. ಲೆಕ್ಕ ಹಾಕಿ ನೀವು 200-250 ವರ್ಷಗಳ ಹಳೆಯದಾದಂತಹ ಆ ಸಂವಿಧಾನದಲ್ಲಿ ಕೇವಲ 27 ಸಂವಿಧಾನ ತಿದ್ದುಪಡಿಗಳಾಗಿದ್ದಾವೆ. ಯು ಟೇಕ್ ದಿಸ್ ಟೈಮ್ ಸ್ಪ್ಯಾನ್ ಆ್ಯಂಡ್ ನಂಬರ್ ಆಫ್ ಅಮೆಂಡ್ಮೆಂಟ್ಸ್, ಯು ಟೇಕ್ ದಿಸ್ ಟೈಮ್ ಸ್ಪ್ಯಾನ್ 75 years ಆ್ಯಂಡ್ ನಂಬರ್ ಆಫ್ ಅಮೆಂಡ್ಮೆಂಟ್ಸ್. ಆದರೆ ಯಾಕೆ ಈ ಥರ ಆಗಿದೆ ಅಮೇರಿಕದಲ್ಲಿ ಅಂತಂದರೆ, ಅಮೇರಿಕದ ಫೆಡರಲಿಸಮ್ನಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ, ಎರಡೂ ಸದನಗಳಲ್ಲಿ 2/3 ಮೆಜಾರಿಟಿಯಿಂದ ಅದು ಪಾಸ್ ಆಗಬೇಕು. ಅಂದರೆ ಸೆನೆಟು ಮತ್ತು ಹೌಸ್ ಆಫ್ ಪೀಪಲ್ ಎರಡರಲ್ಲಿನೂ ಅದು 2/3 ಮೆಜಾರಿಟಿಯಿಂದ ಪಾಸ್ ಆಗಬೇಕು. ಆವಾಗ ಕಾಂಗ್ರೆಸ್ನಿಂದ ಪಾಸ್ ಆದಾಗ ಆಗುತ್ತೆ. ಅದು ಅಲ್ಲದೆ ಯಾವುದೇ ಅಮೆಂಡ್ಮೆಂಟ್ ಇರಲಿ, ಅದು 75% ಆಫ್ ದ ಟೋಟಲ್ ಸ್ಟೇಟ್, 50 ರಾಜ್ಯಗಳಿದಾವಲ್ಲಿ, 50 ರಾಜ್ಯಗಳಲ್ಲಿ ನಿಮ್ಗೇನಾಗಬೇಕು, 38 ರಾಜ್ಯಗಳದನ್ನು ಒಪ್ಕೋಬೇಕು. 38 ರಾಜ್ಯಗಳು, 3/4 ಆಫ್ ದ ಸ್ಟೇಟ್ಸ್ ಶುಡ್ ಅಗ್ರಿ, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಎ ಅಮೆಂಡ್ಮೆಂಟ್. ಸೊ ಅಮೆಂಡ್ಮೆಂಟ್ ಈಸ್ ವೆರಿ ಡಿಫಿಕಲ್ಟ್ ಇನ್ ಅಮೇರಿಕಾ, ಬಟ್ ಅಮೆಂಡ್ಮೆಂಟ್ ಈಸ್ ವೆರಿ ನಾಮಿನಲ್. ನಾವು ಫ್ಲೆಕ್ಸಿಬಲ್ ಅಂತ ಹೇಳೋಕ್ಕಾಗಲ್ಲ. ಯಾವ ವಿಷಯದಲ್ಲಿ ನಾವು ಸ್ವಲ್ಪ ರಿಜಿಡ್ ಅಂತ ಹೇಳ್ಬೋದು ಅಂತಂದರೆ, ಯಾವುದು ರಾಜ್ಯಕ್ಕೆ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ವಿಷಯ ಏನಿರ್ತದೆ ಅದರಲ್ಲಿ ಅರ್ಧದಷ್ಟು ರಾಜ್ಯಗಳು ಅದನ್ನು ಒಪ್ಪಬೇಕು ಅನ್ನೋ ಒಂದು ಕಂಡೀಷನ್ ಬಿಟ್ಟರೆ, ನಾವು ಏನು ಈ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀವಲ್ವ, ಮಾಡಿರುವಂಥ ಕಾನ್ಸ್ಟಿಟ್ಯೂಷನ್ ನಾವು ಅಂಬೇಡ್ಕರ್ಗೆ ಯಾವತ್ತೂ ಚಿರಋಣಿ ಆಗಿರಬೇಕು, ಅಥವಾ ಕರಡು ಸಮಿತಿಗೆ ಯಾವತ್ತೂ ಚಿರಋಣಿ ಆಗಿರಬೇಕು. ಯಾಕೆ ಅಂತ ಹೇಳಿದರೆ, ಈ 368 ನಮ್ಮ ಸಂವಿಧಾನದಲ್ಲಿ ಸೇರಿಸಿರುವುದರಿಂದ ಇವತ್ತಿಗೂ ಕೂಡ ನಮ್ಮ ಸಂವಿಧಾನ ಹೊಸ ಸಂವಿಧಾನವಾಗಿದೆ ಅನ್ನೋದನ್ನು ನಾವು ಹೇಳಬೇಕು. ನಮ್ಮ ಸಮಯಕ್ಕೆ ತಕ್ಕಂತೆ ನಮ್ಮ ಸಂವಿಧಾನವಿದೆ ಅಂಥೇಳಿ ನಾವು ಹೇಳ್ಬೋದು. ಇದನ್ನು ಈ 368ರ ಸ್ಪಿರಿಟನ್ನು ನಾವು ಆಫ್ರಿಕನ್ ಕಾನ್ಸ್ಟಿಟ್ಯೂಷನಿಂದ ಬಾರೋ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ಇಟ್ ಈಸ್, ಈ ರೀತಿಯಾಗಿ ಎ ಸಿಂಬಲ್ ಆಫ್ ಫ್ಲೆಕ್ಸಿಬಿಲಿಟಿ, ಬಟ್ ದಿಸ್ ಫ್ಲೆಕ್ಸಿಬಿಲಿಟಿ ಈಸ್ ಲಿಮಿಟೆಡ್ ಬೈ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ನೀವು ಆಯಿತು ತಿದ್ದುಪಡಿ ಮಾಡಿ, ಆದರೆ ಅದಕ್ಕೆ ಏನು ನಿಯಂತ್ರಣ, ಏನು ಮೂಲ ತತ್ವದ ವಿರುದ್ಧವಾದ ಯಾವುದೇ ತಿದ್ದುಪಡಿಗೆ ಅವಕಾಶವಿಲ್ಲ. ಎನ್ಶೂರಿಂಗ್ ಇಂಡಿಯಾ ರಿಮೇನ್ಸ್ ಡೆಮಾಕ್ರಸಿ ವಿತ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇಂಟ್ಯಾಕ್ಟ್. ನೋಡಿ, ನಮ್ಮ ಸಂವಿಧಾನದ ಏನು ಒಂದು ತತ್ವಗಳಿದ್ದಾವೆ ಅವುಗಳನ್ನು ನಾವು ಭದ್ರತೆಯಲ್ಲಿ ಇಟ್ಕೊಂಡು ನಾವು ಸಂವಿಧಾನ ತಿದ್ದುಪಡಿಯನ್ನು ಮಾಡ್ತಾ ಈ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಈ ಒಂದು ಕನ್ಕ್ಲೂಷನಲ್ಲಿ ಹೇಳ್ಬೋದು ಅಂತ ಹೇಳ್ತಾ, ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ಕ್ಲಾಸ್ ಆ್ಯಂಡ್ probably as far as our constitution portion is concerned, I think I have by and large completed the portion ಅಂತ ಹೇಳ್ತಾ, ನಿಮ್ಮೆಲ್ಲರ ಒಂದು ಪರೀಕ್ಷೆಗೆ ಈ ನನ್ನ ವಿಡಿಯೋ ಕ್ಲಾಸ್ಗಳು ನಿಮಗೆ ಅನುಕೂಲ ಮಾಡಿಕೊಡಲಿ. ಮತ್ತು ಇದರಿಂದ ನನ್ನ ಉದ್ದೇಶ ಇಷ್ಟೇ, ಈ ಒಂದು ನಾನು ಕ್ಲಾಸನ್ನು ಪ್ರಾರಂಭ ಮಾಡಿರುವುದೇ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕಾನೂನಿನ ಸಂಪೂರ್ಣ ಪರಿಕಲ್ಪನೆ ಬರಲಿ ಅಂಥೇಳಿ. ಪರೀಕ್ಷೆಯ ಉದ್ದೇಶದಿಂದ ನಾವು ಓದುವುದು ಅಷ್ಟೇ ಅಲ್ಲ, ಅದರ ಜೊತೆಗೆ ಮೊದಲು ಪ್ರಪ್ರಥಮವಾಗಿ ಸಂವಿಧಾನದ ವಿಷಯದಲ್ಲಿ ನಾವು ಏನು ಮಾಸ್ಟರಿಯನ್ನು ಸಾಧಿಸಬೇಕು. ಸಂವಿಧಾನದ ವಿಷಯದಲ್ಲಿ ಎಷ್ಟು ಓದಿದರೂ ಕಡಿಮೆನೆ. ನೀವು ಅಕಸ್ಮಾತ್ ಇವತ್ತಿಗೂ ನಾನಿ ಪಾಲಿಕಿವಾಲಾ ಅವರನ್ನ ಹೆಸರನ್ನು ಕೇಳಿದರೆ ಅವರಂಥ ಜ್ಞಾನಿಗಳು ನಮಗಿರಲಿಲ್ಲ. ಅವರಿಂದ ಕೇಶವಾನಂದ ಭಾರತಿ ನಾವು ಗೆದ್ದಿರೋದು, ನಾನಿ ಪಾಲಿಕಿವಾಲಾ ಅವರಿಂದ, ಅವರ ಆರ್ಗ್ಯುಮೆಂಟ್ನಿಂದ. ಬೇಸಿಕ್ ಸ್ಟ್ರಕ್ಚರ್ ಥಿಯರಿ came only because of his very strong and convincing argument before 13 judges. Out of 13 judges, 7 judges gave the judgment in favor. A thin majority, 7:6 ಅಂತಕ್ಕಂಥದ್ದನ್ನು. ಎಲ್ಲರ ಜಡ್ಜ್ಮೆಂಟ್ಗಳನ್ನು ನೀವು ಓದಬೇಕು. ಸುಮಾರು 700 ಪೇಜ್ಗಳಿರ್ತಕ್ಕಂತಹ ಜಡ್ಜ್ಮೆಂಟ್ ಇದೆ. ಜಡ್ಜ್ಮೆಂಟನ್ನು ಓದಬೇಕು ನೀವು. ಅದರಲ್ಲಿ ಅನೇಕ ಅಂತಾರಾಷ್ಟ್ರೀಯ ಜಡ್ಜ್ಮೆಂಟ್ಗಳನ್ನು ಚರ್ಚೆ ಮಾಡಲಾಗಿದೆ. ಓಕೆ, ಅದು ಔಟ್ ಆಫ್ ಕಾಂಟೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಿ. ದಟ್ಸ್ ಆಲ್ ಓಕೆ. ಬಟ್ let me wish you best of luck in your examination. I will tell you one thing: hard work never ever deceives you. ನಿಮ್ಮ ಕಠಿಣ ಪರಿಶ್ರಮ ಇದೆಯಲ್ಲ, ಅದು ನಿಮಗೆ ಯಾವತ್ತೂ ನಿಮಗೆ ಅದರ ಪ್ರತಿಫಲ ಸಿಗ್ತದೆ ಅನ್ನೋದನ್ನು ಹೇಳ್ತಾ, ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕೊಟ್ಟಂತಹ ಸಹಕಾರ, ನೀವು ಏನು ಸಲಹೆಗಳನ್ನು ಕೊಟ್ಟಿದ್ದೀರಿ ಅವೆಲ್ಲಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ತರ್ತೀನಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಕೆಲಸವನ್ನು ನನ್ನ ಕೈಯಿಂದ ಆದಷ್ಟು ನಾನು
ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.